ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೋಮೋಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಮಿಲೆಟ್ಸ್ ರಾಗಿ ಮತ್ತು ಅಕ್ಕಿ ಹಸಿಟ್ಟು ಹಾಕಿ ಮಾಡ್ತಾ ಇರೋದು. ತುಂಬ ಹೆಲ್ತಿ ರೆಸಿಪಿ. ಇವಾಗ ನಾನಿಲ್ಲಿ ಸೋಯಾ ಬೀನ್ಸ್ನ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಒಂದು 2 ಮಿನಿಟ್ಸ್ ಅಷ್ಟೇ. 2 ಆನಿಯನ್ನ ಕಟ್ ಮಾಡ್ಕೊತಾ ಇದ್ದೀನಿ. 2 ಆನಿಯನ್ ಕಟ್ ಮಾಡಿ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಶುಂಠಿ, ಇದಕ್ಕೆ 1-2 ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಈ ಥರ ಕಲ್ಲಲ್ಲಿ ನಾನು ರುಬ್ಕೊತಾ ಇದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ನಾವು ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡ್ಮೇಲೆ ನಾನು ಇಲ್ಲಿ ಇದನ್ನು ಕೂಡ ಪೇಸ್ಟನ್ನು ಕ್ಲೀನಾಗಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡಬೇಕಾಗುತ್ತಲ್ವ, ಕ್ಲೀನ್ ಮಾಡ್ಕೊತ ಇವಾಗ ಇದು ಸೋಯಾ ಬೀನ್ಸ್ನ ನಾನು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಅಂದರೆ ನಿಮಗೆ ಎಷ್ಟು ಬೇಕಷ್ಟು ಎಣ್ಣೆ, ಜಾಸ್ತಿನ ಯೂಸ್ ಮಾಡಬೇಡಿ, ಒಂಥರ ಚೆನ್ನಾಗಿ ಅನಿಸಲ್ಲ, ತಿನ್ನಬೇಕಾದ್ರೆ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ. ಬೆಳ್ಳುಳ್ಳಿ ಶುಂಠಿನ ಹಾಕಿಬಿಟ್ಟು ಸ್ವಲ್ಪ ಹೊತ್ತು, ಅಂದರೆ ಆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿನ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದು ಹಾಕಿದ ನಂತರ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಈ ಥರ ಸ್ಲೋ ಫ್ಲೇಮಲ್ಲಿ ಅಲ್ಲಾಡಿಸಿ, ಇದಾದ ನಂತರ ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ನಾನು ಇದನ್ನು ಎಗ್ ಹಾಕಿ ಕೂಡ ಮಾಡ್ತಾಯಿದ್ದೀನಿ. ಇವಾಗ ಆಲೂಗೆಡ್ಡೆನ ಚೆನ್ನಾಗಿ ತೊಳೆದು ಇದನ್ನು ಕೂಡ ಆ್ಯಡ್ ಮಾಡಿ, ನಿಮಗೆ ಬೇಕಾದಷ್ಟು ಉಪ್ಪನ್ನ, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಆಲೂಗೆಡ್ಡೆ ಬೇಗನೆ ಬೇಯೋದ್ರಿಂದ ನಿಮಗೆ ಇದು ಪಟಾಪಟ ಅಂತ ರೆಡಿ ಆಗಿಬಿಡುತ್ತೆ. ಇದು ತುಂಬಾ ಡಿಲಿಷಿಯಸ್ ಆಗಿರುತ್ತೆ ಮತ್ತು ಹೆಲ್ತಿ ಕೂಡ. ಆಚೆಗಡೆ ಹೋಗಿ ಮೋಮೋಸ್ನ ತಿನ್ನೋ ಬದಲು ಈ ಥರ ತಿನ್ಬೋದು. ಸ್ವಲ್ಪ ನೀರನ್ನು ಹಾಕಿ ಇವಾಗ ಅರಿಶಿನ ಹಾಕ್ತಾ ಇದ್ದೀನಿ ಬೇಯಿಸಲಿಕ್ಕೆ. ನಿಮಗೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕಿದ್ರೆ ರೆಡಿ ಆಗುತ್ತೆ ಸ್ಟಫಿಂಗು. ಏನಿಲ್ಲ, ಆರಾಮಾಗಿ ಮಾಡ್ಕೊಬೋದು. ನಾವು ಒಂದು ಚಪಾತಿ ಗಾತ್ರದಲ್ಲಿ ಅದನ್ನು ಲಟ್ಟಿಸ್ಕೊಂಡು ಅದನ್ನು ನೀವು ಯಾವುದಾದ್ರೂ ಒಂದು ಕ್ಯಾಪಲ್ಲಿ, ಅದರ ಡಬ್ಬಿಲಿ ಅದನ್ನು ಶೇಪ್ ಕೊಟ್ಟಿದ್ರೆ ಆಮೇಲೆ ನಾವು ಚೆನ್ನಾಗಿ ಅದನ್ನು ಸ್ಟಫಿಂಗ್ ಹಾಕಿ ರೌಂಡಾಗಿ ತಿರ್ಸಿದ್ರೆ ಆಗೋಯಿತು. ಅದು ವೀಡಿಯೋ ನಾನು ಕ್ಲಿಪ್ಪಿಂಗ್ ಇದರಲ್ಲಿ ಆ್ಯಡ್ ಮಾಡೋದು ಮಿಸ್ ಮಾಡಿದ್ದೀನಿ, ಅಂದರೆ ನಾನು ವೀಡಿಯೋನ ತೊಗೊಂಡೇ ಇಲ್ಲ. ಸ್ಟಫಿಂಗ್ ರೆಡಿ ಆಗಿದೆ. ಇವಾಗ ನಾನು ರೊಟ್ಟಿ ಥರ, ಅಂದರೆ ಚಪಾತಿ ಥರ ಇದನ್ನು ಲಟ್ಟಿಸ್ಕೊಂಡು ಇದನ್ನು ಈ ಥರ ಶೇಪಲ್ಲಿ ನಾನು ಕೊಡ್ತಾಯಿದ್ದೀನಿ. ಆರಾಮಾಗಿ ಮನೇಲೇ ಮಾಡ್ಬೋದು. ಇಡ್ಲಿ ಕುಕ್ಕರ್ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಮೇಲೆಲ್ಲ ಹಾಕಿದ್ರೆ ರೆಡಿ ಆಗುತ್ತೆ. ಈ ಥರ ಸ್ಟಫಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮಿಕ್ಕಿರೋದನ್ನ ನಾನು ಚಪಾತಿ ಮಾಡಿದ್ದೀನಿ, ಅದನ್ನು ವೀಡಿಯೋ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಏನು ಮಾಡ್ತಿದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.